ನಮಸ್ತೆ. ನಮಸ್ತೆ ಸರ್. ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಅರುಣ್ ನಮಸ್ತೆ ನಿಮಗೆ. ಹಾಗೆ ಈ ವರ್ಷದ 41ನೇ ಚಾತುರ್ಮಾಸದ ಈ ಒಂದು ಅದ್ಧೂರಿ ಕಾರ್ಯಕ್ರಮ ಈ ಬಾರಿ ಸಾಗರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಹಾಗೂ ಈ ಕಾರ್ಯಕ್ರಮದ ವಿಶೇಷತೆಗಳೇನು? ಎಲ್ಲರೂ ನಮಸ್ಕಾರ. ಜೈ ಜ್ಞಾನೇಶ್ವರಿ. ಈ ಆಷಾಢ ಪೂರ್ಣಿಮೆಯಿಂದ ಭಾದ್ರಪದ ಪೂರ್ಣಿಮೆವರೆಗೂ 2 ತಿಂಗಳ ಕಾಲ ಈ ಒಂದು ಚಾತುರ್ಮಾಸ ವ್ರತಾಚರಣೆ ಸ್ವಾಮೀಜಿಯವರು ನಮ್ಮ ಸಾಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ಕಲ್ಯಾಣ ಮಂಟಪದಲ್ಲಿ ಆರಂಭ ಮಾಡಿದ್ದಾರೆ. ಇದರಲ್ಲಿ ಪ್ರತಿದಿನ ಆಶೀರ್ವಚನ ಇರುತ್ತೆ, ಆಶೀರ್ವಚನ ನಡೀತಾ ಇರುತ್ತೆ. ಜೊತೆಯಲ್ಲಿ ಅವರ ನಿತ್ಯ ಅನುಷ್ಠಾನಗಳು, ನಿತ್ಯ ಪೂಜೆಗಳು ಇರುತ್ತೆ. ಜೊತೆಯಲ್ಲಿ ಅವರು ಕೊಡುವಂಥ ಉತ್ತಮ ಸಂದೇಶಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜಕ್ಕೂ ನಮ್ಮ ಧನ್ಯರು ಆಗ್ತೇವೆ. ಜೀವನದಲ್ಲಿ ಹೇಗಿರಬೇಕು, ಮುಂದಿನ ನಮ್ಮ ಪರಂಪರೆ ಏನು, ನಮ್ಮ ಸಂಸ್ಕೃತಿ ಏನು, ಇದರ ಬಗ್ಗೆ ಸಾಕಷ್ಟು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಇದು 2 ತಿಂಗಳಲ್ಲಿ ನಡೆಯುವಂಥದ್ದು. ಆ್ಯಕ್ಚುಲಿ 4 ತಿಂಗಳು, ಅದನ್ನು 2 ಮಾಸಗಳನ್ನಾಗಿ 4 ತಿಂಗಳನ್ನು 2 ತಿಂಗಳಿಗೆ ಬದಲಾವಣೆ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಸಂದರ್ಭದಲ್ಲಿ ಈಗ ಈ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುರುಗಳ ಹಾಗೂ ಜ್ಞಾನೇಶ್ವರಿ ಪೂರ್ಣ ಅನುಗ್ರಹಕ್ಕೆ ಪ್ರಾಪ್ತಿಯಾಗಬೇಕು ಅಂತ ಕೇಳ್ಕೊಳ್ತೀರಿ. ಸರ್, ಸಮಯ ಬೆಳಗ್ಗೆ 10 ಗಂಟೆಗೆ ಪಾದುಕಾ ಪೂಜೆ ಶುರು ಆಗುತ್ತೆ. 12:30ವರೆಗೂ ಪಾದುಕಾ ಪೂಜೆ ಆದಮೇಲೆ ಮಹಾಮಂಗಳಾರತಿ ಆಗುತ್ತೆ. ಅದರ ನಂತರ ಮಹಾಪ್ರಸಾದ ಆಗುತ್ತೆ. ತದನಂತರ 5 ಗಂಟೆಯಿಂದ ನಮ್ಮ ನಿತ್ಯ ಭಜನಾ ತಂಡಗಳಿಗೆ, ಭರತನಾಟ್ಯಗಳಿಗೆ, ಇನ್ನೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವು ವೇದಿಕೆಯನ್ನು ಇಟ್ಟಿದ್ದೀವಿ. ಆ ವೇದಿಕೆಯಲ್ಲಿ ನಮ್ಮ ಸಾಕಷ್ಟು ಹೊರಗಡೆಯಿಂದ, ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಿಂದ ಬಂದಂಥ ಭಕ್ತಾದಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಇನ್ನು ಸ್ಥಳೀಯರಿಗೂ ಸಹ ನಾವು ಒಂದು ಕೆಲವೇ ತಂಡಗಳಿಗೆ ನಾವು ಅವಕಾಶವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೇವೆ. ಈಗ ಹೊರ ರಾಜ್ಯದಿಂದ ಬಂದವರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆಯಾ ಸರ್? ಹೌದು, ಸಾಕಷ್ಟು ನಾವು ಇಲ್ಲಿ ರೂಮ್ಗಳು ಇರೋದ್ರಿಂದ ಅದನ್ನು ಮಾಡ್ತೇವೆ. ಅದಕ್ಕೆ ಇನ್ನೂ ಹೆಚ್ಚಿಗೆ ಬಂದಾಗ ನಾವು ಅವರವರ ರೂಮ್ನಲ್ಲಿ ಅವರವರು ಉಳಿಯುವಂಥ ಒಂದು ವ್ಯವಸ್ಥೆ ನಾವು ಮಾರ್ಗದರ್ಶನ ಕೊಡ್ತೇವೆ. ಸಾಕಷ್ಟು ಒಂದು 6-7 ಲಾಡ್ಜ್ಗಳನ್ನು ನಾವು ಮುಂಚಿತವಾಗಿಯೇ ಬುಕ್ ಮಾಡಿದ್ದೀವಿ. ಅವರು 6-7 ಲಾಡ್ಜ್ಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ರಿಯಾಯಿತಿ ದರದಲ್ಲೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜಕ್ಕೂ ತುಂಬ ಸ್ವಾಗತವನ್ನು ನಾವು ಅವರಿಗೆ ಬಯಸ್ತೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋರಿದ್ದಾರೆ. ದಯಮಾಡಿ ಲಾಡ್ಜಿನ ಎಲ್ಲ ಮಾಲೀಕರು ನಮಗೆ ಸಹಕರಿಸಬೇಕು ಅಂತ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಎಷ್ಟು ದಿನ ಇದೆ ಸರಿ? ಇವತ್ತಿಗೆ 2ನೇ ದಿನ. ಇದು 58 ದಿನಗಳ ಕಾಲ ನಡೀತದೆ. ಜೊತೆಯಲ್ಲಿ ಕೊನೆಯ ದಿನ ನಮ್ಮ ವಿಶೇಷವಾದ ವಿಜಯೋತ್ಸವ ಅಂತ ಇರುತ್ತೆ. ಈ ಒಂದು ಕಾರ್ಯಕ್ರಮದ ನಂತರ ನಮ್ಮ ಸಾಗರದ ಎಲ್ಲ ಭಕ್ತ ಬಾಂಧವರು, ಜೊತೆಯಲ್ಲಿ ರಾಜ್ಯದ ಎಲ್ಲ ನಾನಾ ಭಾಗದಿಂದ ಬರುವಂಥ ಎಲ್ಲ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಸೇರ್ತಾರೆ. ವಿಶೇಷವಾಗಿ ನಮ್ಮ ಗಣಪತಿ ದೇವಸ್ಥಾನದಿಂದ ಲಿಂಬು ಸರ್ಕಲ್, ಹಾಗೆಯೇ ತಿಲಕ್ ರೋಡ್, ಹೌದು, ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖೇನ ನಾವು ಮತ್ತೆ ಇಲ್ಲಿಗೆ ಕರ್ತರ್ತೇವೆ. ಈ ಒಂದು ಕಾರ್ಯಕ್ರಮವು ವಿಜೃಂಭಣೆಯಿಂದ ಆಗ್ತದೆ. ಸಾಕಷ್ಟು ಟ್ಯಾಬ್ಲುಗಳನ್ನು ಬಂಟ್ವಾಳದಿಂದ ನಾವು ಟ್ಯಾಬ್ಲುಗಳನ್ನು ಕರೆಸ್ತಾ ಇದ್ವಿ. ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೀವಿ. ನಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ವ್ಯವಸ್ಥೆ ಮಾಡೋಕ್ಕಂಥ ಸಾಗರಿಕ ಶಾಮಿಯಾನದವರು ತುಂಬ ಸಹಕಾರ ಮಾಡಿದ್ದಾರೆ. ಜೊತೆಯಲ್ಲಿ ನಮಗೆ ಅಡುಗೆಯಲ್ಲೂ ಸಹ ಬಾಳಸಿಗರು ತುಂಬ ಅದ್ಭುತವಾದ ರುಚಿಯಾದ ಅಡುಗೆಗಳನ್ನು ಮಾಡ್ತಾಯಿದ್ದಾರೆ. ನಿಜಕ್ಕೂ ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮ, ಈ ಒಂದು ಪ್ರಾರ್ಥನೆ, ಈ ಭಕ್ತಿ ಭಾವ ಎಲ್ಲ ನಿಮ್ಮ ಸಮಾಜಕ್ಕೆ ಯಥೇಚ್ಛವಾಗಿ ಅನುಗ್ರಹಿಸಕ್ಕೆ ಅಂತ ಹೇಳ್ತಾ ನಮ್ಮೊಂದಿಗೆ ಎಷ್ಟು ತನಕ ಮಾತಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಸರ್. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ನಿರೀಕ್ಷಣೆ ಮಾಡಿಲ್ಲಾಗಿದ್ವಿ. ಸಾಗರದ ಎಲ್ಲ ಸಮಾಜ ಬಾಂಧವರ ಹತ್ರ ನಾವು ಹೋಗಿದ್ವಿ. ಸುಮಾರು 625 ಮನೆಗಳಿದೆ. ಅಷ್ಟು ಜನರಿಗೂ ನಾವು ಅದನ್ನು ಇನ್ವಿಟೇಷನ್ ಕೊಟ್ಟ ಮೇಲೆ ತಾನಾಗಿ ಸ್ವಯಂ ಪ್ರೇರಿತವಾಗಿ ಹಣವನ್ನು ಸಂದಾಯ ಮಾಡಿದ್ದಾರೆ. ನಿಜಕ್ಕೂ ನಮಗೆ ಎಲ್ಲ ಪರಿಪೂರ್ಣವಾದ ಸಪೋರ್ಟನ್ನು ಕೊಟ್ಟಿರೋದ್ರಿಂದ ನಾವು ವಿಜೃಂಭಣೆಯನ್ನು ಮಾಡ್ತೇವೆ. ಅವರು ಕೊಟ್ಟಂಥ ಹಣ ಈ ಒಂದು ಸತ್ಕಾರ್ಯಕ್ಕೆ ಸದ್ವಿನಿಯೋಗ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೂ ಸಹ ದಾನಿಗಳಾದಂಥ ಅವರಿಗೂ ಸಹ ನಾವು ಅನಂತ ಧನ್ಯವಾದಗಳು. ಹೇಗೆ ಧರ್ಮವನ್ನು ಗುರುಗಳು ಆಚರಣೆ ಮಾಡ್ತಾರೆ, ನಮಗೆ ಧರ್ಮ ಬೋಧನೆ ಕೊಡ್ತಾರೆ,
ಆರ್ಥಿಕವಾಗಿ ನಮ್ಮ ಸಹಕಾರ ಅವರಿಗಿದ್ದರೆ ಅದು ಇನ್ನೂ ಚೆಂದಾಗುತ್ತೆ ಅನ್ನೋದು ಹೇಳ್ತಾ ನಾನು ಅವ್ರಿಗೂ ಸಹ ಅಭಿನಂದನೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಮಂಜುನಾಥ್ ಅವರೇ, ಇವತ್ತು ಚಾತುರ್ಮಾಸದ ಪ್ರಯುಕ್ತ ಒಂದು ಯಶಸ್ವಿ ಆದಂತಹ ಈ ಒಂದು ಕಾರ್ಯಕ್ರಮ ನಡೀತಿದೆ, ಅದ್ರ ಬಗ್ಗೆ ಒಂದೆರಡು ಮಾತು. ಗುರುಭ್ಯೋ ನಮಃ. ಹರಿ ಓಂ. ಸಾಗರದಲ್ಲಿ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ 41ನೇ ಚಾತುರ್ಮಾಸವನ್ನು ಸಾಗರದಲ್ಲಿ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದೀವಿ. ಇದು ವಿಜೃಂಭಣೆಯ ಚಾತುರ್ಮಾಸ ಆಗಬೇಕು ಅಂತೇಳಿ ನಮ್ಮ ಸಮಿತಿಯರೆಲ್ಲರೂ ಒಗ್ಗರಳಿನಿಂದ ಎಲ್ಲರೂ ಸೇರಿ, ಸಮಾಜ ಬಾಂಧವರೆಲ್ಲರೂ ಸೇರಿ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಶಸ್ವಿಯಾಗಿ ಇದು 2ನೇ ದಿವಸ 60 ದಿನಗಳ ಕಾಲ ಈ ಚಾತುರ್ಮಾಸದ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಸೇವೆಗೆ ಕರ್ನಾಟಕದಾದ್ಯಂತ, ಮಹಾರಾಷ್ಟ್ರ, ಗೋವಾ, ನಮ್ಮ ಸ್ವಾಮೀಜಿಯವರ ಪರಮ ಭಕ್ತರು ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರೂ ಬಂದು ನಮ್ಮ ಸ್ವಾಮೀಜಿಯವರ ಸೇವೆಯನ್ನು ಮಾಡಿ ಹಾಗೂ ಜ್ಞಾನೇಶ್ವರಿಯ ಅನುಗ್ರಹವನ್ನು ಪಡ್ಕೊಂಡು ನಮ್ಮ ಆದರ ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪ್ರಾಂತದಿಂದ ನಮ್ಮ ಸಮಾಜ ಬಾಂಧವರೆಲ್ಲರೂ ಬಂದು ಈ ಚಾತುರ್ಮಾಸದ ಸೇವೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ನಾವು ನಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದೀವಿ. ಯಶಸ್ವಿಯಾಗಿ 2ನೇ ದಿನದಲ್ಲಿ ಈ ಸೇವೆ ನಡೀತಾ ಇದೆ. ಇವತ್ತು ಮಹಾರಾಷ್ಟ್ರದಿಂದ ಬಂದಿದ್ದರು, ಬೆಂಗಳೂರಿಂದ ಬಂದಿದ್ದರು, ಗೋವಾದಿಂದ ಬಂದು ಪಾದಪೂಜೆಯನ್ನು ಮಾಡಿ ವಿಶೇಷವಾದ ಸೇವೆಗಳನ್ನು ಮಾಡಿದ್ದಾರೆ. ಹೀಗೂ ನಿರಂತರವಾಗಿ ಎಲ್ಲ ಸೇವೆಯನ್ನು ನಡೀತಾ ಇದೆ. ಸಾಗರದ ನಮ್ಮ ಸಮಾಜ ಬಾಂಧವರ ವತಿಯಿಂದ ಹೆಚ್ಚು ಮೊತ್ತವನ್ನು ನಮಗೆ ಬಂದಿದೆ. ಈಗ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಿಂದ ಅಲ್ಲಿಂದನೂ ಬಂದು ಸ್ವಾಮೀಜಿಯವರ ಸೇವೆಗೆ ಭಾಗಿಯಾಗ್ತಾರೆ. ಹಾಗೂ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಬರಬೇಕು, ಭಕ್ತಾದಿಗಳು ಬಂದು ಭಾಗವಹಿಸಬೇಕು ಅಂತೇಳಿ ಕಳಿಯಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಹಾಗೂ ಜ್ಞಾನೇಶ್ವರಿಯ ಆಶೀರ್ವಾದಕ್ಕೆ ನೀವು ಹಾಗೂ ನಿಮ್ಮ ಸಮಾಜ ಬಾಂಧವರು ಪಾತ್ರರಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಧನ್ಯವಾದಗಳು.